ಕುಂಭ ಅಂತ ಹೇಳಿದರೆ ಒಂದು ಬಿಂದಿಗೆ. ಆ ಬಿಂದಿಗೆಯಲ್ಲಿ ನೀರನ್ನು ತುಂಬಿಟ್ರೆ ತೊಣಕಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಅದೇ ರೀತಿಯಾದಂಥ ಕುಂಭ ರಾಶಿಯವರ ಭವಿಷ್ಯ ಈ ವರ್ಷ ತುಂಬಿದ ನೀರು ಹೇಗೆ ತೊಣಕಲ್ವೋ ಅದೇ ರೀತಿಯಲ್ಲಿ ತುಂಬಿದ ಕೊಡ ತೊಣಕಲ್ಲ ಅಂತ ಹೇಳಿದ ಹಾಗೆ ಅವರ ಜೀವನ ಇರತಕ್ಕಂಥದ್ದು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಶುಭವಾದಂತಹ ಫಲವನ್ನು ಇವರು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಸ್ವಯಂ ಪ್ರೇರಿತವಾಗಿ ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ಇವರು ಅವರಿಗೆ ಅರಿವಿಲ್ಲದೇ ಅರಿವಿಗೆ ಬಂದು ಕೆಲವಷ್ಟನ್ನು ತೊಡಗಿಸಿಕೊಳ್ತಾರೆ. ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಕೆಲವೊಂದು ಹತ್ತಿರದಲ್ಲೇ ಇದ್ದರೂ ಅದನ್ನು ಹೋಗ್ಲಿಕ್ಕಾಗದೆ ಇರುತ್ತೆ. ಅಂತಹ ಸ್ಥಳಗಳ ಭೇಟಿ, ಅನಂತರದಲ್ಲಿ ಕ್ಷೇತ್ರಗಳ ಭೇಟಿ, ಅನಂತರದಲ್ಲಿ ಎಂದೂ ಕಾಣದ ರೀತಿಯಾದಂತಹ ಭೇಟಿ, ಅನಂತರದಲ್ಲಿ ವಿದೇಶ ಇತ್ಯಾದಿಗಳನ್ನು ಸಂಚರಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ವರ್ಷ ನೀವು ಮಾತನ್ನು ಸ್ವಲ್ಪ ಹಿತಮಿತವಾಗಿ ಬಳಸ್ಕೊಂಡ್ರೆ ನಿಮ್ಮ ಒಳಿತಿಗೆ ಅದು ತುಂಬಾ ಒಳ್ಳೆಯದಾಗತ್ತೆ. ಅನಂತರದಲ್ಲಿ ಒತ್ತಡಗಳು ಜಾಸ್ತಿ ಇರ್ತಕ್ಕಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟದಾದಂತಹ ವಿಚಾರಕ್ಕೂ ಕೂಡ ಕಿರಿಕಿರಿ ಉಂಟಾಗತಕ್ಕಂಥದ್ದು, ಉದ್ಯೋಗ ಕೆಲಸದ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅಂದರೆ ಜಾಬು ಇತ್ಯಾದಿಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಮೇಲಧಿಕಾರಿಗಳಿಂದಾಗಿ ಕಿರಿಕಿರಿ ಇರತಕ್ಕಂಥದ್ದು ಜೊತೆಯಲ್ಲಿ ಯಾಕಪ್ಪ ಇಂತಹ ಪರಿಸ್ಥಿತಿ, ಯಾಕಪ್ಪ ಈ ರೀತಿಯಲ್ಲಿ ಅಂತ ಹೇಳಿ ಎಷ್ಟೋ ಸಮಯ ಅನ್ನಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಅಂದುಕೊಂಡ ರೀತಿಯಾದಂತಹ ಸಾಧನೆಯನ್ನು ಮಾಡದೇ ಇದ್ದರೂ ಕೂಡ ತಕ್ಕ ಮಟ್ಟಿದಾದಂತಹ ಒಂದು ಸಾಧನೆಯನ್ನು ಮಾಡುವಂತಹ ಯೋಗ ಇರತಕ್ಕಂಥದ್ದು ಜೊತೆಯಲ್ಲಿ ಒಂದು ಇಷ್ಟು ಅಭಿವೃದ್ಧಿಕಾರಕನಾಗಿ ಇರುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ಒಳಿತನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು, ಜನರ ಪ್ರಶಂಸನೆಗೆ ಪಾತ್ರರಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಾಗಿರ್ಬೋದು, ದೊಡ್ಡವರಿಗೂ ಕೂಡ ಇದು ಅನ್ವಯಿಸುತ್ತೆ. ಆದರೆ ಕುಂಭದಲ್ಲಿ ರಾಶಿಯಲ್ಲಿ ಇರತಕ್ಕಂಥವರು ತಂದೆ ಮತ್ತು ತಾಯಿ ಅಥವಾ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯನ್ನು ವಹಿಸಿರ್ತಾರೆ, ಒಳ್ಳೆಯದು. ಅನಂತರದಲ್ಲಿ ಕೆಲವೊಂದು ಅವಿವಾಹಿತರು ಯಾರ್ಯಾರು ಇರ್ತಾರ ಅಂಥವರಿಗೆ ಭಾಗ್ಯ ಹೇಳ್ತಕ್ಕಂಥದ್ದು ಅಂದರೆ ವಿವಾಹ ಹೇಳ್ತಕ್ಕಂಥದ್ದು ಯೋಗ ಕೂಡಿ ಬಂದು ವಿವಾಹ ಆಗ್ತಕ್ಕಂಥದ್ದು, ಅನಂತರದಲ್ಲಿ ಬ್ರಹ್ಮೋಪದೇಶ ಇತ್ಯಾದಿ ಆದಂತಹ ಧಾರ್ಮಿಕ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಆಗ್ತಕ್ಕಂತಹ ಯೋಗಗಳು ಇತ್ಯಾದಿ ಜೀವನದಲ್ಲಿ ಕೆಲವೊಂದು ನಾವು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ವರ್ಷಗಟ್ಟಲೆಯಲ್ಲಿ ಚಿಂತನೆಯನ್ನು ಅಂತಹ ಕೆಲಸ ಕಾರ್ಯಗಳು ಈ ಒಂದು ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ವೇಳೆಯ ಒಳಗಾಗಿ ಒಂದು ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಇನ್ನು ಯಾರ್ಯಾರು ಕೆಲಸ ಬೇಕು ಅಂತ ಹೇಳಿ ಸುತ್ತಾಡ್ತಾ ಇರ್ತಾರೆ ಕೆಲವರು ಸ್ವಯಂ ಪ್ರೇರಿತರಾಗಿ ಅವರು ಕೆಲಸವನ್ನು ಮಾಡ್ತಕ್ಕಂಥದ್ದು, ಇನ್ನು ಕೆಲವರು ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಭಾಗ್ಯ ಇರತಕ್ಕಂಥದ್ದು. ಹಾಗಾಗಿ ತುಂಬ ಕೊಡ ತುಣುಕಲ್ಲ ಅಂತ ಹೇಳಿದ ರೀತಿಯಲ್ಲಿ ಈ ವರ್ಷ ಒಂದು ರೀತಿಯಾದಂಥ ಹರ್ಷದಾಯಕವಾಗಿ ತುಂಬಿಕೊಂಡೇ ಇರುತ್ತೆ. ಆದರೆ ಸ್ವಲ್ಪ ಕೆಲವರು ಹಿಂದೆ ಮಾಡಿರ್ತಕ್ಕಂಥ ಸಾಲ ಸಂಬಂಧಾದಿಗಳಿರುವುದರಿಂದ ಸ್ವಲ್ಪ ಅದರ ಕಡೆಗೆ ಆದರೂ ಅದು ಕೂಡ ಪರಿಹಾರವಾಗ್ತಾ ಬರ್ತಾ ಇದೆ. ಆದರೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ಇಡೀ ಒಂದು ಕುಟುಂಬ
ತುಂಬಿರಲಿ ಸದಾ ಕಾಲವು.